ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇಂದು ನಾವು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಈಗ ಇಗ್ನೋ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ. ಹಲವರಿಗೆ ಈಗ ಟೆನ್ಷನ್ ಶುರುವಾಗಿರಬಹುದು. ಹೇಗೆ ಓದಬೇಕು, ಕಡಿಮೆ ಸಮಯದಲ್ಲಿ ಹೇಗೆ ತಯಾರಿ ಮಾಡಿಕೊಳ್ಳಬೇಕು, ಪಾಸ್ ಆಗಲು ಏನು ಮಾಡಬೇಕು ಎಂಬ ಪ್ರಶ್ನೆಗಳು ಇರಬಹುದು. ಮೊದಲನೆಯದಾಗಿ, ಭಯಪಡಬೇಡಿ. ಇನ್ನೂ ನಿಮ್ಮ ಬಳಿ ಇರುವ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಉತ್ತಮ ಅಂಕಗಳನ್ನು ಪಡೆಯುವುದು ಸಾಧ್ಯ. ಮೊದಲು ನಿಮ್ಮ ಎಕ್ಸಾಮ್ ಡೇಟ್ ಶೀಟ್ ಅನ್ನು ಚೆನ್ನಾಗಿ ಪರಿಶೀಲಿಸಿ. ಯಾವ ವಿಷಯದ ಪರೀಕ್ಷೆ ಯಾವ ದಿನ ಇದೆ ಎಂದು ತಿಳಿದುಕೊಳ್ಳಿ. ಅದಕ್ಕೆ ಅನುಗುಣವಾಗಿ ಓದಲು ವೇಳಾಪಟ್ಟಿಯನ್ನು ತಯಾರಿಸಿ. ಮುಂದೆ ನಿಮ್ಮ ಸ್ಟಡಿ ಮೆಟೀರಿಯಲ್ ಮತ್ತು ಅಸೈನ್ಮೆಂಟ್ಸ್ ಅನ್ನು ಮತ್ತೊಮ್ಮೆ ಓದಿ. ಇಗ್ನೋ ಪರೀಕ್ಷೆಯಲ್ಲಿ ಅನೇಕ ಪ್ರಶ್ನೆಗಳು ಅಧ್ಯಯನ ಸಾಮಗ್ರಿಯ ಆಧಾರದ ಮೇಲೆಯೇ ಬರುತ್ತವೆ. ಆದ್ದರಿಂದ ಪುಸ್ತಕದಲ್ಲಿರುವ ಪ್ರಮುಖ ವಿಷಯಗಳನ್ನು ಗಮನವಿಟ್ಟು ಓದಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಖಂಡಿತವಾಗಿ ಅಭ್ಯಾಸ ಮಾಡಿ. ಇದರಿಂದ ಪ್ರಶ್ನೆಗಳ ಮಾದರಿ ಹೇಗಿರುತ್ತದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ ಮತ್ತು ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ. ಉತ್ತರ ಬರೆಯುವಾಗ ಸ್ಪಷ್ಟವಾದ ಮತ್ತು ಅರ್ಥಪೂರ್ಣ ಭಾಷೆಯನ್ನು ಬಳಸಿ. ಸಾಧ್ಯವಾದರೆ ಉತ್ತರಗಳನ್ನು ಪಾಯಿಂಟ್ಗಳ ರೂಪದಲ್ಲಿ, ಶೀರ್ಷಿಕೆಗಳು, ಉಪಶೀರ್ಷಿಕೆಗಳು ಹಾಗೂ ಅಗತ್ಯವಿದ್ದರೆ ಚಿತ್ರಗಳು ಅಥವಾ ಚಾರ್ಟ್ಗಳು ಬಳಸಿಕೊಂಡು ಬರೆಯಿರಿ. ಇದರಿಂದ ಉತ್ತರ ಪತ್ರಿಕೆ ಉತ್ತಮವಾಗಿ ಕಾಣುತ್ತದೆ. ಪರೀಕ್ಷೆಗೆ ಹೋಗುವಾಗ ನಿಮ್ಮ ಹಾಲ್ ಟಿಕೆಟ್, ಇಗ್ನೋ ಐಡಿ ಕಾರ್ಡ್, ಅಗತ್ಯವಾದ ಪೆನ್ ಮತ್ತು ಇತರ ಸಾಮಗ್ರಿಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ಸಮಯಕ್ಕಿಂತ ಸ್ವಲ್ಪ ಬೇಗ ತಲುಪುವ ಪ್ರಯತ್ನ ಮಾಡಿ. ಕೊನೆಯ ದಿನ ಹೊಸ ವಿಷಯಗಳನ್ನು ಆರಂಭಿಸುವ ಮೊದಲು ಈಗಾಗಲೇ ಓದಿರುವ ವಿಷಯಗಳನ್ನು ಪುನರಾವರ್ತನೆ ಮಾಡಿ. ಚೆನ್ನಾಗಿ ನಿದ್ರೆ ಮಾಡಿ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹೋಗಿ. ನೀವು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿದರೆ ಖಂಡಿತವಾಗಿಯೂ ಉತ್ತಮ ಅಂಕಗಳೊಂದಿಗೆ ಪರೀಕ್ಷೆಯನ್ನು ಯಶಸ್ವಿಯಾಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಗ್ನೋಗೆ ಸಂಬಂಧಿಸಿದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಶುಭಾಶಯಗಳು. ಬೈ ಬಾಯ್.